ಮೇಡಮ್ ಹಾ ಸರಳ, ನನಗೊಂದು 10 ಲಕ್ಷ ದುಡ್ಡು ಬೇಕಾಗಿತ್ತು. 4% ಬಡ್ಡಿ ಸಹ ಕೊಡ್ತೀನಿ, ಹೆಂಗಾದ್ರೂ ಅರೇಂಜ್ ಮಾಡ್ಕೊಡಿ. ಅಷ್ಟೊಂದು ದುಡ್ಡು ಯಾಕೆ? ನನ್ನ ಮಗಳಿಗೆ ಅರ್ಜೆಂಟ್ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅದಕ್ಕೆ. ನೋಡು, ಯಾವುದೇ ಬಡ್ಡಿ ಇಲ್ಲದೆ ಅಷ್ಟು ದುಡ್ಡನ್ನ ಹೇಗೆ ಅರೇಂಜ್ ಮಾಡಬೇಕು ಅನ್ನೋದಕ್ಕೆ ನಾನು ನಿನ್ಗೊಂದು ಒಳ್ಳೆ ಐಡಿಯಾ ಹೇಳ್ಕೊಡ್ತೀನಿ. ಹೌದಾ ಮೇಡಮ್, ಏನದು? ನಿನಗೆ ನೆನಪಿದ್ಯಾ, ನಿನ್ನ ಮಗಳಿಗೆ 4 ವರ್ಷ ಇರಬೇಕಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆದು ಒಂದು ಅಕೌಂಟನ್ನು ಓಪನ್ ಮಾಡಿದ್ದೆ ಅಲ್ವಾ? ನೋಡು, ಏನಿಲ್ಲ ಅಂದ್ರೂ ಕಾರ್ಡ್ಸ್ ಅನ್ನೋದು ಇಷ್ಟೊತ್ತಿಗಾಗ್ಲಿ 25 ಲಕ್ಷ ಆಗಿರುತ್ತೆ. ಒಂದು ಹೆಣ್ಮಗುಗೆ 18 ವರ್ಷ ದಾಟ್ತು ಅಂತಂದ್ರೆ ಎಜುಕೇಶನ್ಗೋ, ಮೆಡಿಕಲ್ ಎಮರ್ಜೆನ್ಸಿಗೋ ಅಥವಾ ಮದ್ವೆಗೋ ನಾವು ಆ ದುಡ್ಡನ್ನ ಯೂಸ್ ಮಾಡ್ಕೊಳ್ಬಹುದು. ಎಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿರ್ತೀವೋ ಆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ರೀಸನ್ಸ್ ನ ಕೊಟ್ರೆ 50% ವರೆಗೂ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ನಿನ್ಗೆ ಅವಕಾಶ ಇರುತ್ತೆ, ಗೊತ್ತಾ? ಹೌದಾ? ಸೊ ನಿನ್ ಪರ್ಮಿಷನ್ ಲೆಟರ್ ನ ತಗೊಂಡೋಗಿ ನಿನ್ ಸಿಚುವೇಶನ್ ಏನಿದೆ ಅದನ್ನ ಹೇಳು. ಸ್ಟಡಿ ಪರ್ಪಸ್ಗೆ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂತಂದ್ರೆ ಅಟ್ಲೀಸ್ಟ್ 12 ರಿಂದ 13 ಲಕ್ಷ ನಿನಗೆ ಸಿಗುತ್ತೆ, ಅದು ಕೂಡ ಯಾವುದೇ ಬಡ್ಡಿ ಇಲ್ಲದೆ.